ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ. ಬೆಳಗ್ಗೆಯಿಂದನೂ ಸಮಥಿಂಗ್ ಈಸ್ ಮಿಸ್ಸಿಂಗ್ ಅನ್ನಿಸ್ತಾಯಿತ್ತು. ಯಾಕೋ ಗೊತ್ತಿಲ್ಲ, ಬೆಳಗ್ಗೆ ಎದ್ದಾಗಿಂದ ತುಂಬ ಬೇಜಾರಲ್ಲೇ ಇದ್ದೆ ಇವತ್ತು. ಬೆಳಗಿನ ತಿಂಡಿ ಮಾಡಿದ್ದೀನಿ, ನಿಮಗೆ ವಿಡಿಯೋ ಮಾಡ್ಕೊಂಡಿಲ್ಲ ನಿಮ್ಗೆ ಅಪ್ಲೋಡ್ ಮಾಡೋಕ್ಕೆ. ಸೊ ಅದೇ ಥರನೇ ಮಧ್ಯಾಹ್ನ ಕಳೀತಾ ಬರ್ತಾಯಿತ್ತು. ಆಫೀಸಲ್ಲಿದ್ದೆ. ನನ್ನ ಫ್ರೆಂಡು ಲಂಚ್ ಬಾಕ್ಸ್ ತೊಗೊಬಂದಿದ್ಲು. ಸೊ ಲಂಚ್ ಬಾಕ್ಸು ಅವಳು ಲಂಚ್ ಊಟ ಮಾಡೋಣ ಅಂತ ಹೇಳಿದ್ಲು. ನನಗೆ ಯಾಕೋ ಊಟ ಮಾಡೋಕ್ಕೆ ಇಷ್ಟ ಇಲ್ಲ. ಯಾವಾಗಲೂ ನಾನು ಮನೆಗೆ ಹೋಗೇ ಊಟ ಮಾಡೋದು. ಸೊ ಹೊರ್ಗಡೆನೇ ಹೋಗಿ ಬರೋಣ ಬಾ, ಹಂಗೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಹೊರ್ಗಡೆ ಹೋದ್ವಿ ತಿರುಗಾಡೋಣ ಅಂತ. ಅಲ್ಲೇ ನಿಯರ್ ಬೈ, ನಮ್ಮ ಆಫೀಸ್ ನಿಯರ್ ಬೈ ಒಂದು ಸ್ಟೀಲ್ದು ಅಂಗಡಿ ಇದೆ. ಸೊ ನನಗೊಂದು ಸ್ಟೀಲ್ ಕುಕ್ಕರ್ ಬೇಕಿತ್ತು. ಅವಳು ಏನೋ ಕೇಳ್ತಾಯಿದ್ಲು ನನ್ನ ಫ್ರೆಂಡು, ಬಟ್ ಏನೂ ತಗೊಳ್ಳಿಲ್ಲ. ಅವಳು ಕೇಳ್ತಾನೇ ಇದ್ಲು, ಸುಮ್ಮನೆ ಏನೂ ತಗೊಂಡಿಲ್ಲ. ಅದನ್ನು ಅಲ್ಲೇ ಅವಳಿಗೆ ಹೇಳೋಣ ಅಂದ್ಕೊಂಡೆ, ಬಟ್ ನನಗೆ ಆವಾಗ ತೋರಿಸ್ಲಿಲ್ಲ. ಇವಾಗ ವಾಯ್ಸ್ ಓವರ್ ಕೊಡಬೇಕಾದ್ರೆ ನೆನಪಾಗ್ತಾಯಿದೆ, ಏನೂ ತಗೊಳ್ಳಿಲ್ಲ ಅವಳು. ನನಗೆ ಒಂದು ಕುಕ್ಕರ್ ಬೇಕಿತ್ತು, ಅದಕ್ಕೆ ಕುಕ್ಕರ್ ಕೇಳಿದೆ. ನಾನು ಲಾಸ್ಟ್ ಟೈಮು 1800 1700ಗೆ ಸ್ಟೀಲ್ ಕುಕ್ಕರ್ ತೊಗೊಂಡಿದ್ದೆ 2. ಇಲ್ಲಿ 2300 ಹೇಳ್ತಿದ್ದಾರೆ. ಎಲ್ಲಿಂದ ಎಲ್ಲಿಗೆ? ಇದು ಈ ಕಡೆ ಚಿಕ್ಕಪೇಟೆ ಮಾರ್ಕೆಟ್ ಕಡೆ ಹೋದರೆ ಇನ್ನೂ ಕಡಿಮೆಗೆ ಸಿಗುತ್ತೆ. ಸೊ ಹಾಗಾಗಿ ನೋಡಿ, ಈ ಕುಕ್ಕರು 2300 ಏನೋ ಹೇಳಿದ್ರು. ಸರಿ ಬೇಡ ಅಂತ ಅಂದ್ಬಿಟ್ಟು ಚಿಕ್ಕಪೇಟೆಗೆ ಏನಾದರೂ ಹೋದರೆ ನಿಮಗೂ ಎಲ್ಲ ಎಲ್ಲೆಲ್ಲಿ ಕಡಿಮೆಗೆ ಸಿಗುತ್ತೆ ಅಂತ ತೋರಿಸ್ದಂಗೂ ಆಗುತ್ತೆ ಅಂತ. ಮತ್ತು ಒಂದು ಚಿಕ್ಕದು ಒಂದು ಡಸ್ಟ್ಬಿನ್ ಬೇಕಿತ್ತು ಅಡುಗೆ ಮನೆಗೆ, ಈ ಎಕ್ಸ್ಟ್ರಾ ವೇಸ್ಟೇಜ್ ಎಲ್ಲ ಏನಾದರೂ ಇದ್ದರೆ ಹಾಕೋಕ್ಕೆ ಅಂತ ಅಂದ್ಬಿಟ್ಟು. ಅದನ್ನು ಇದು ಮಾಡಿದೆ. ಅದು ರೇಟ್ ಜಾಸ್ತಿನೇ ಹೇಳಿದ್ರು. ಸರಿ ಮಾರ್ಕೆಟ್ಗೆ ಹೋದರೆ 2 ಒಟ್ಟಿಗೆ ತಂದ್ರಾಯಿತು ಅಂತೇಳ್ಬಿಟ್ಟು. ನೋಡಿ, ಇಲ್ಲಿ ಅಂದರೆ ರೀಟೇಲ್ ಅಂಗಡಿಗಳಲ್ವ, ಹೋಲ್ಸೇಲಲ್ಲಿ ಕಡಿಮೆ ಸಿಗುತ್ತೆ. ಇವರೆಲ್ಲ ಪಾಪ ರೆಂಟೆಲ್ಲ ಪೇ ಮಾಡಬೇಕಾಗಿರುತ್ತಲ್ಲ, ಸೊ ಹಾಗಾಗಿ ಎಲ್ಲ ಜಾಸ್ತಿನೇ ಹೇಳ್ತಾರೆ. ಹಂಗೆ ಪಕ್ಕದಲ್ಲಿ ಹೋಟೆಲ್ಲಿದೆ, ಅಲ್ಲಿ ಹೋಟ್ಲಲ್ಲಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಹೋದ್ವಿ. ಬಟ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನನಗೆ ಆ ಥರ ಇದ್ದರೆ ಹೋಟೆಲ್ಗಳು ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ. ಫುಡ್ಸ್ ಏನಾದರೂ ತಿನ್ನೋಕ್ಕೆ. ಒಂದೊಂದು ಹೋಟ್ಲಲ್ಲಿ ನೋಡಿ, ಹೋಟ್ಲೊಳಗಡೆ ಹೋಗಬೇಕು ಅಂತಲೇ ಅನಿಸಲ್ಲ ನಮಗೆ, ಹೊರಗಡೆನೇ ಓಡೋಗಬೇಕು ಅಂತಲೇ ಅನಿಸುತ್ತೆ. ಒಂದು ಪ್ಲೇಟಲ್ಲಿ ತಿನ್ನೋ ಊಟದ್ದು ಪ್ಲೇಟ್ಸು ಸುತ್ತಲೂ ಏನು ಹೇಳ್ತಾರೆ, ಜಿಡ್ಡುಗಳೆಲ್ಲ ಹಂಗೆ ಇರುತ್ತೆ, ನೀಟಾಗಿ ಕ್ಲೀನ್ ಮಾಡಿರಲ್ಲ, ಏನಿಲ್ಲ. ಇಲ್ಲಿ ನೋಡಿ, ಹೈಜೆನಿಕ್ ಆಗಿದೆ ಹೋಟೆಲು, ತುಂಬ ಚೆನ್ನಾಗಿ ನೀಟ್ನೆಸ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಮತ್ತು ಫುಡ್ಸ್ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಟೇಸ್ಟು ಕೂಡ ಚೆನ್ನಾಗಿತ್ತು. ನಾನು ಪನ್ನೀರು ವೆಜ್ ಫ್ರೈಡ್ ರೈಸು ತೊಗೊಂಡೆ. ಅವಳು ನನ್ನ ಫ್ರೆಂಡು ರೋಟಿ ಕರಿ ತೊಗೊಂಡ್ಳು. ಮತ್ತು ಕೇಸರಿಬಾತ್, ನನಗೆ ಹೋಟ್ಲಿಗೆ ಬಂದರೆ ಕೇಸರಿಬಾತ್ ತುಂಬ ಇಷ್ಟ ಆಗುತ್ತೆ. ನಾನು ಕೇಸರಿಬಾತ್ ತೊಗೊಂಡೆ. ಹೋಟ್ಲಲ್ಲಿ ಊಟ ಮಾಡಿಕೊಂಡು ಸರಿ ಹೊರಡೋಣ ನೋಡಿ, ಕೇಸರಿಬಾತ್ ತೊಗೊಂಡೆ ನಾನು. ನೋಡಿ, ಪ್ಲೇಟ್ಸು ಸ್ಪೂನ್ಸು ಎಲ್ಲ ನೋಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹೋಟೆಲ್ಗಳಂದರೆ ಹಿಂಗೆ ಇರಬೇಕು. ಒಂದೊಂದು ಹೋಟ್ಲಲ್ಲಿ ನಾವು ನಿಜವಾಗ್ಲೂ ಹೋಗಿ ಕೂತ್ಕೊಂಡು ಊಟನೇ ಮಾಡೋಕ್ಕಾಗಲ್ಲ, ಹಂಗಿರುತ್ತೆ. ಅದರಲ್ಲೂ ಜನಗಳು ಅದೇನೋ ಹೇಳ್ತಾರಲ್ವ, ತಿಂತಾನೆ ಇರ್ತಾರೆ ಅವರು. ನೀಟಾಗಿತ್ತು ಅಂತ ನಾನು ಊಟ ಮಾಡಿಕೊಂಡು ಬಂದ್ವಿ. ಇದು ಪನ್ನೀರ್ ಫ್ರೈಡ್ ರೈಸ್ಗೆ ಕೆಂಪು ಕಲರ್ ಚಟ್ನಿ ಕೊಟ್ಟಿದ್ದಾರೆ. ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಎಲ್ಲ ಮುಗಿಸ್ಕೊಂಡು ಸಂಜೆ ಸ್ವಲ್ಪ ನಾನು ಮನೆಗೆ ಬರೋದು ಲೇಟಾಯಿತು, ಬಂದೆ. ನನ್ನ ಮಗಳು ಮನೆಗೆ ಬಂದರೆ ನೋಡಿ ಇದೇ ಕೆಲಸ ಮಾಡೋದು. ಅವಳು ಏನು ಕೆಲಸ ಮಾಡ್ತಾಳೆ ಅಂದರೆ ಇದೇ ಕೆಲಸ ಮಾಡೋದು, ಓಡ್ತಾ ಇರಬೇಕು. ಇಷ್ಟ ಆಗಿತ್ತು ನಾನು ಇವತ್ತಿನ ವ್ಲಾಗು.